ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೀಚಿಂಗ್ ಜಾಬ್ ಬಗ್ಗೆ ತಿಳಿಸೋಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಟೀಚಿಂಗ್ ಜಾಬ್ನ ಹುಡುಕ್ತಾ ಇದ್ರಿ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಸೊ ಏರ್ ಫೋರ್ಸ್ ಸ್ಕೂಲಲ್ಲಿ ಟೀಚಿಂಗ್ ಜಾಬ್ ಕರೆದಿದ್ರೆ TGT, PGT ಮತ್ತು ವೇರಿಯಸ್ ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ 2026 ರಿಕ್ರೂಟ್ಮೆಂಟ್ ಆಗಿರುತ್ತೆ ಇದು. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಏರ್ ಫೋರ್ಸ್ ಸ್ಕೂಲ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಇದು. ಏನಪ್ಪ ಪೋಸ್ಟ್ ಅಂತ ಹೇಳೋದಾದ್ರೆ, ಸೊ ಏರ್ ಫೋರ್ಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಮುಖಾಂತರ ಕರೆದಿರುವಂತದ್ದು. ಇದ್ರದ್ದು ಲಾಸ್ಟ್ ಡೇಟ್ ಬಂದು ನಿಮ್ಗೆ 5 ಜನವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಟೀಚಿಂಗ್ ಪೋಸ್ಟ್ ಕರೆದಿದ್ದಾರೆ. ಇದು ಎಲ್ಲಿ ಅಂತ ಹೇಳೋದಾದ್ರೆ GV ಕ್ಯಾಂಪ್, ಮುರುಗೇಶ್-ಪಾಳ್ಯ, ಬೆಂಗಳೂರು. ಓಕೆನಾ. ನಮ್ಮ ಬೆಂಗಳೂರಲ್ಲೇ ಇರುವಂತದ್ದು ಸ್ಕೂಲು ಏರ್ ಫೋರ್ಸ್ ಸ್ಕೂಲ್ ASTE. ಓಕೆನಾ. ಸೊ ಇದು ಲೊಕೇಶನ್ ಬಂದು ಬೆಂಗಳೂರು, ಕರ್ನಾಟಕ. ಪೋಸ್ಟ್ ನೇಮ್ ಬಂದು TGT, PGT ಮತ್ತು ವೇರಿಯಸ್ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಆಗಿರೋದು 5 ಜನವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಸ್ಯಾಲರಿ ಬಂದು ನಿಮಗೆ 13,000 ರೂಪಾಯಿಂದ ಹಿಡಿದು 35,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಸೊ ಟೀಚಿಂಗ್ ಜಾಬ್, ನಾನ್ ಟೀಚಿಂಗ್ ಜಾಬ್ ಎರಡೂ ಕೂಡ ಇದಾವೆ. ಸೊ ಇಲ್ಲಿ ನೋಡೋದಾದ್ರೆ ವೇಕೆನ್ಸಿ ಡೀಟೇಲ್ಸ್ ಅಲ್ಲಿ ಫುಲ್ ಡೀಟೇಲ್ ಆಗಿದೆ. ಸೊ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಪೊಸಿಷನ್ಸ್ ಇದಾವೆ. PGT ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್, TGT ಅಂದ್ರೆ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್, ಪ್ರೈಮರಿ ಟೀಚರ್, ನರ್ಸರಿ ಟ್ರೈನ್ಡ್ ಟೀಚರ್, ಸ್ಪೆಷಲಿ ಎಜುಕೇಟರ್, ಸ್ಟೀಮ್ ಲ್ಯಾಬ್ ಕೋಆರ್ಡಿನೇಟರ್, ಸ್ಪೋರ್ಟ್ಸ್ ಕೋಚಸ್, ಡ್ಯಾನ್ಸ್ ಟೀಚರ್. ಇದಿಷ್ಟು ಟೀಚಿಂಗ್ ಪೊಸಿಷನ್ ಅಲ್ಲಿ ಇದೆ. ನಾನ್ ಟೀಚಿಂಗ್ ಅಲ್ಲಿ ಅಂತ ಹೇಳಿದ್ರೆ ಅಕೌಂಟ್ಸ್ ಅಸಿಸ್ಟೆಂಟ್, ಕಂಪ್ಯೂಟರ್ ಲ್ಯಾಬ್ ಅಟೆಂಡರ್ ಮತ್ತು ಹೆಲ್ಪರ್ ಪೋಸ್ಟ್ ಇದೆ. 10th ಇಂದ ಹಿಡಿದು ನೀವು ಡಿಗ್ರಿ, ಮಾಸ್ಟರ್ ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಂಟ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನೋಡಿ, PGT ಆದ್ರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು. TGT ಅಲ್ಲಿ ಡಿಪ್ಲೊಮೊ, BA, BSc ಡಿಗ್ರಿ ಮತ್ತು BE, BTech, MA, MCA ಮತ್ತು PGDCA, MSc ಎಲ್ಲದೂ ಕೂಡ ಇದೆ. ಮತ್ತು ಪ್ರೈಮರಿ ಟೀಚರ್ಗೆ ಬಂದು 10th ಮತ್ತು ಗ್ರಾಜುಯೇಷನ್, BEd ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ನರ್ಸರಿ ಟ್ರೈನ್ಡ್ ಟೀಚರ್ಗೆ 10th ಮತ್ತು ಡಿಪ್ಲೊಮಾ ಆಗಿರುವಂತವ್ರು. ಅಕೌಂಟ್ಸ್ ಅಸಿಸ್ಟೆಂಟ್ಗೆ BCom ಮಾಡ್ಕೊಂಡಿರ್ಬೇಕು. ಲ್ಯಾಬ್ ಅಟೆಂಡೆಂಟ್ಗೆ 12th ಅಥವಾ ಡಿಪ್ಲೊಮಾ ಆಗಿರಬೇಕು. ಸ್ಪೆಷಲ್ ಎಜುಕೇಟರ್ಗೆ ಡಿಪ್ಲೊಮೊ, DEd, BEd, BAEd ಮತ್ತೆ ಗ್ರಾಜುಯೇಷನ್, PG ಇದಿಷ್ಟಿದೆ. ಸ್ಟೀಮ್ ಲ್ಯಾಬ್ ಕೋಆರ್ಡಿನೇಟರ್ಗೆ ಡಿಪ್ಲೊಮೊ, BSc, BE, BTech ಆಗಿರುವಂತವ್ರು. ಸ್ಪೋರ್ಟ್ಸ್ ಕೋಚಸ್ಗೆ ಡಿಪ್ಲೊಮಾ ಇದೆ. ಡ್ಯಾನ್ಸ್ ಟೀಚರ್ಸ್ಗೆ ಡಿಪ್ಲೊಮಾ ಮತ್ತು ಗ್ರಾಜುಯೇಷನ್ ಇದೆ. ಹೆಲ್ಪರ್ಗೆ 10th. ಓಕೆನಾ. ಸೊ ಇದು ಆಸ್ ಪರ್ ನಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. 10th ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಓಕೆನಾ. ಸೊ ನೋಡಿ, ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಲಾಸ್ಟ್ ಡೇಟ್ ಹತ್ರದಲ್ಲಿದೆ ಮತ್ತು ನೀವು ಪೋಸ್ಟ್ ಮುಖಾಂತರ ಇದನ್ನ ಕಳಿಸಬೇಕಾಗಿರುತ್ತೆ. ಸೊ ನಿಮಗೆ ಸ್ಯಾಲರಿ ಎಷ್ಟೆಷ್ಟು ಅಂತ ಹೇಳೋದಾದ್ರೆ, ನೋಡಿ, PGTಗೆ 35,000 ಇದೆ ಪರ್ ಮಂತ್ ಸ್ಯಾಲರಿ. TGTಗೆ 33,000, ಪ್ರೈಮರಿಗೆ 28,500, ಟ್ರೈನ್ಡ್ ನರ್ಸರಿ ಟೀಚರ್ಗೆ 18, ಅಕೌಂಟ್ಸ್ ಅಸಿಸ್ಟೆಂಟ್ಗೆ 18,500 ಇದೆ. ಲ್ಯಾಬ್ ಅಟೆಂಡರ್ಗೆ 14, ಹೆಲ್ಪರ್ಗೆ 13. ಹೀಗೆ ಹಲವಾರು ಪೋಸ್ಟ್ಗಳಿಗೆ ಪ್ರತಿಯೊಂದಕ್ಕೂ ನಾಮ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಏಜ್ ಲಿಮಿಟ್ ನೋಡೋದಂದ್ರೆ 21 ವರ್ಷದಿಂದ ಹಿಡಿದು 50 ವರ್ಷದವರೆಗೂ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಎಲ್ಲಾ ಒಂದು ಪೋಸ್ಟ್ಗಳಿಗೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು 21 ವರ್ಷದಿಂದ ಹಿಡಿದು 50 ವರ್ಷದವರೆಗೂ. ಓಕೆನಾ. ಸೊ ಇದು ಶಾರ್ಟ್ ಲಿಸ್ಟ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಯಾವ್ದಾದ್ರು ಒಂದಿರಬಹುದು. ಅದ ನಂತರ ಸ್ಕಿಲ್ ಅಸೆಸ್ಮೆಂಟ್ ಮಾಡ್ತಾರೆ ಡೆಮೋ ಕ್ಲಾಸಸ್ ಮುಖಾಂತರ. ಸೊ ಫಾರ್ ಟೀಚಿಂಗ್ ಪೊಸಿಷನ್ಗೆ ಫಸ್ಟ್ ನಿಮ್ಗೆ ಒಂದು ಕ್ಲಾಸ್ಗೆ ಕಳಿಸಿ ಯಾವ ರೀತಿ ಪಾಠ ಮಾಡ್ತೀರಾ ಅನ್ನೋದನ್ನ ಅವರು ನೋಡ್ತಾರೆ ಸ್ನೇಹಿತರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆದಿರುತ್ತೆ. ಓಕೆನಾ. ಸೊ ಹೇಗೆ ಕಳಿಸೋದು ಅಂತ ಹೇಳಿದ್ರೆ, ಆಫ್ಲೈನ್ ಮುಖಾಂತರ ನೀವು ಕಳಿಸ್ಬೇಕಾಗಿರುತ್ತೆ, ಪೋಸ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಏರ್ ಫೋರ್ಸ್ ಸ್ಕೂಲ್ ASTE, GV ಕ್ಯಾಂಪ್, ಮುರುಗೇಶ್-ಪಾಳ್ಯ, ಬೆಂಗಳೂರು 560017. ಓಕೆನಾ. ಸೊ ಈ ರೀತಿ ಇದೆ. ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಎಲ್ಲದು, ಏಜ್ ಪ್ರೂಫ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದು, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಇದಿಷ್ಟು ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ 5ನೇ ತಾರೀಕು ಒಳಗಡೆ ಹೋಗಿ ಅದು ರೀಚ್ ಆಗ್ಬೇಕು. ಆ ರೀತಿ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಇದು ಗಮನದಲ್ಲಿ ಇರಲಿ. 23 ಡಿಸೆಂಬರ್ ಇಂದ ಸ್ಟಾರ್ಟ್ ಆಗಿದೆ. ಸೊ 5 ಜನವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಅಪ್ಲಿಕೇಶನ್ ಫಾರ್ಮ್ ಬೇಕು ಅಥವಾ ಯಾವ ರೀತಿ ಏನೇನ್ ಡಾಕ್ಯುಮೆಂಟ್ಸ್ ಕಳಿಸೋದು ಎಲ್ಲದೂ ಕೂಡ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡ್ರೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಏನೇನು ಪೋಸ್ಟ್ಗಳು ಎಷ್ಟೆಷ್ಟಿದಾವೆ, ಏನಿದೆ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೋಡಿ, ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ಪೋಸ್ಟ್ಗಳದ್ದು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದ ನಂತರ ಏನ್ ಓದಿರ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. PGT ಕೆಮಿಸ್ಟ್ರಿ, TGT ಹಿಂದಿ, TGT SST ಸೋಷಿಯಲ್ ಸೈನ್ಸ್ ಮತ್ತೆ ಕಂಪ್ಯೂಟರ್ಸ್
ಇದಕ್ಕೆ ಕಂಪ್ಯೂಟರ್ಸ್ಗೆ MCA BE ಆಗಿರೋಂಥವ್ರು 21ರಿಂದ 50 ವರ್ಷದವರೆಗೂ ಇರೋಂಥವ್ರು ಮತ್ತು TGT ಹೆಲ್ತ್ ವೆಲ್ನೆಸ್ಗೆ ಗ್ರಾಜುಯೇಟ್ ಡಿಗ್ರಿ ಆಗಿರಬೇಕು, ಮಿನಿಮಮ್ 50% ಮಾರ್ಕ್ಸ್ ತಗೊಂಡಿರ್ಬೇಕು UGC AICTC ಇಂದ. ಮತ್ತೆ PRT ಪ್ರೈಮರಿ ಟೀಚರ್ಗೆ ಇವರು ಕೂಡ ಸೆಕೆಂಡರಿ ಸೀನಿಯರ್ ಸೆಕೆಂಡರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. 50% ಮಾರ್ಕ್ಸ್ ಅಂಡ್ 2 years ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಅಲ್ಲಿ ನೀವು ಮಾಡಿರ್ಬೇಕಾಗಿರುತ್ತೆ. ಅಥವಾ BEd ಮತ್ತೆ ಸ್ಪೆಷಲ್ ಎಜುಕೇಶನ್ ಕೂಡ ಮಾಡ್ಕೊಂಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಹೀಗೆ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀವಿ. ಯಾವ ಒಂದು ಅಡ್ರೆಸ್ ಕಳಿಸ್ಬೇಕು ಅಂತ ಹೇಳಿದ್ರೆ ನೋಡಿ, ಕ್ಯಾಂಡಿಡೇಟ್ಸ್ ಆರ್ ಟು ಸಬ್ಮಿಟ್ ಹಾರ್ಡ್ ಕಾಪಿ ಆಫ್ ದೇರ್ ರೆಸ್ಯೂಮ್ CV along with one covering letter stating the post applied for with ಕಂಪ್ಲೀಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಪ್ರೆಸೆಂಟ್ ಅಡ್ರೆಸ್, ಮೊಬೈಲ್ ನಂಬರು, ಇಮೇಲ್ ID ಕೊಡಬೇಕಾಗಿರುತ್ತೆ. ಒನ್ ಸೆಟ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಆಲ್ ರಿಲೆವೆಂಟ್ ಎಜುಕೇಶನಲ್ ಸರ್ಟಿಫಿಕೇಟ್ಸ್. ಓಕೆನಾ. ಮತ್ತು ಮಾರ್ಕ್ ಶೀಟ್ಸ್ ಆಫ್ 10th ಆನ್ವರ್ಡ್ಸ್, ಅಂದ್ರೆ 10ನೇ ತರಗತಿಯಿಂದ ಹಿಡಿದು ಎಲ್ಲಿವರೆಗೂ ನೀವು ಏನೇನು ಓದಿದಿರೋ ಎಲ್ಲಾದು ಮಾರ್ಕ್ ಶೀಟ್ಸ್ ಒಂದು ಕಾಪಿ ಕೊಡಬೇಕಾಗುತ್ತೆ ಅಂತ ಹೇಳಿ ಕೊಟ್ಟಿರೋದು. ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಕೂಡ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಅದ ನಂತರ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಪೋಸ್ಟ್ ಟು ಏರ್ ಫೋರ್ಸ್ ಸ್ಕೂಲ್ ASTE GV ಕ್ಯಾಂಪ್ ಮುರುಗೇಶ್ಪಳ್ಳ ಬೆಂಗಳೂರು. ಲಾಸ್ಟ್ ಡೇಟ್ ಆಫ್ ದ ರೆಸಿಪ್ಟ್ ಈಸ್ 5 Jan 2026 ಅಪ್ ಟು 12 hours. ಓಕೆನಾ. ಮಧ್ಯಾಹ್ನ 12 ಗಂಟೆ ಒಳಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಇರೋದು. ಓಕೆನಾ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಇಮೇಲ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಈ ಒಂದು ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ಗಳು ತಿಳಿಸ್ಕೊಡ್ತೀನಿ. ಹಾಗೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, ಇದನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಏರ್ ಫೋರ್ಸ್ ಸ್ಕೂಲ್ ASTE. ಓಕೆನಾ. ಸೊ ಇದ್ರ ಮುಖಾಂತರ ಕೂಡ ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದು. ಇಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಏನಿದೆ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಸೇಮ್ ಓಪನ್ ಆಗುತ್ತೆ PDF. ಸೊ ಇದು ಸೇಮ್. ಓಕೆನಾ. ನೋಟಿಫಿಕೇಶನ್ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಗೆ ಏನೇ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ, ಡಿಸೆಂಬರ್ 24ನೇ ತಾರೀಕು BML ಲಾಸ್ಟ್ ಡೇಟ್ ಇದೆ. ಡಿಸೆಂಬರ್ 25 ರಿಟ್ಸ್ ಲಾಸ್ಟ್ ಡೇಟ್ ಇದೆ. 29ಕ್ಕೆ NMPA ಅಂತ ಹೇಳಿದ್ರೆ ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ. ಓಕೆನಾ. ಡಿಸೆಂಬರ್ 29ನೇ ತಾರೀಕು BDL ಮತ್ತು 30ನೇ ತಾರೀಕು UPSC NDA. ಈ ರೀತಿ ಹಲವಾರು ಪೋಸ್ಟ್ಗಳಿದಾವೆ. ಸೊ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು